ನಮಸ್ಕಾರ ಸ್ನೇಹಿತರೆ, ನಮ್ಮ ಪಯಣ ಈ ದಿವಸ ಶ್ರೀ ಸೌಮ್ಯಕೇಶವ ಇರುವಂತಹ ನಾಗಮಂಗಲದ ಕಡೆ. ಅದರ ಇತಿಹಾಸದ ಬಗ್ಗೆ ನೀವು ಇಲ್ಲಿ ಓದಬಹುದು. ಪ್ರತಿಯೊಂದು ಪುಟ ಸಹ ಸ್ಫುಟವಾಗಿ ಕಾಣುತ್ತೆ. ತುಂಬ ಚೆನ್ನಾಗಿರುವಂಥ ಹೊಯ್ಸಳ ಕಾಲದ ದೇವಸ್ಥಾನ ಇದು. ಬೆಂಗಳೂರಿಂದ ಸಾಧಾರಣ 115 ಕಿಲೋಮೀಟರ್ ದೂರದಲ್ಲಿದೆ. ನಾವು ಸೌಮ್ಯಕೇಶವ ದೇವಸ್ಥಾನವನ್ನು ನೋಡಿ ಅದರ ನಂತರ ಯೋಗ ನರಸಿಂಹನ ನೋಡ್ಲಿಕ್ಕೆ ಹೋದರೆ ಅಲ್ಲಿ ಬಾಗಿಲು ಹಾಕಿಬಿಟ್ಟಿತ್ತು. ನೋಡಿ, ಸೌಮ್ಯಕೇಶವ ದೇವಸ್ಥಾನದ ಒಳಗೆ ಹೀಗೆಲ್ಲ ಇದೆ. ಇಲ್ಲಿ ನರಸಿಂಹ ಇದ್ದಾನೆ, ಕೇಶವ ಇದ್ದಾನೆ, ಹಾಗೆ ವೇಣುಗೋಪಾಲ ಇದ್ದಾನೆ, ನಾಗ ಇದೆ. ಮೇಲೆ ನಿಮಗೆ ಮೇಲೆ ಕಾಣ್ತಾ ಇರೋದು ಈ ನಾಗ ಸುತ್ತ ಹಾಕ್ಕೊಂಡಿರುವಂತಹ ಒಂದು ಚಿತ್ರಣ. ಎಷ್ಟೊಂದು ಚೆನ್ನಾಗಿ ಇದನ್ನು ಬಿಡಿಸಿದ್ದಾರೆ ನೋಡಿ, ತುಂಬ ಸುಂದರವಾಗಿದೆ. ಇಲ್ಲಿ ಹಲವಾರು ದೇವಸ್ಥಾನಗಳಿದೆ. ಹಾಗೆ ಕಂಬದ ನರಸಿಂಹ ಅಂಥೇಳಿ, ಕಂಬದಲ್ಲಿ ಮೂಡಿಬಂದ ನರಸಿಂಹ ದೇವಸ್ಥಾನ ಸಹ ಸ್ವಲ್ಪ ದೂರದಲ್ಲಿದೆ, ಅಥವಾ ಬೆಟ್ಟದ ನರಸಿಂಹ ಅಂಥೇಳಿ ಸಹ ಹೇಳ್ತಾರೆ. ನಾಗಮಂಗಲಕ್ಕೊಂದು 5 ಕಿಲೋಮೀಟ್ರ್ ದೂರದಲ್ಲಿ ಇದೆ ಅಂಥೇಳಿ ಅನಿಸುತ್ತೆ. ನೀವು ಹೋಗಿ ನೋಡಿ ಬನ್ನಿ, ಆನಂದಿಸಿ. ತುಂಬ ಚೆನ್ನಾಗಿರುವಂತಹ ದೇವಸ್ಥಾನ. ಧನ್ಯವಾದಗಳು ತಮಗೆಲ್ಲರಿಗೂ. ಮುಂಗೋಳಿ ಕೂಗ್ಯಾವೋ, ಮೂಡು ಕೆಂಪೇರ್ಯಾವೋ, ನಾರಾಯಣ ಸ್ವಾಮಿ ರಥವೇರಿ, ನಾರಾಯಣ ಸ್ವಾಮಿ ರಥವೇರಿ ಬರುತ್ತಾರೆ. ಏಳು ತಿಮ್ಮಯ್ಯ ಬೆಳಗಾದೋ, ಏಳು ತಿಮ್ಮಯ್ಯ ಬೆಳಗಾದೋ. ಕೋಲೆ ಮಾತಾಡುತ್ತಾವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತವೆ. ಕೋಲೆ ಮಾತಾಡುತ್ತವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತವೆ. ತಿರುಪತಿ ತಿಮ್ಮಪ್ಪ, ಬೇಲೂರು ಚೆನ್ನಿಗ, ನಾಗಮಂಗಲದ ನರಸಿಂಹ, ನಾಗಮಂಗಲದ ನರಸಿಂಹ. ಮೂವರು ಮೂರು ಲೋಕದ ಒಡೆಯಾರೋ, ಮೂರು ಲೋಕದ ಒಡೆಯಾರೋ. ತಿರುಪತಿ ತಿಮ್ಮಪ್ಪ, ಬೇಲೂರು ಚೆನ್ನಿಗ, ನಾಗಮಂಗಲದ ನರಸಿಂಹ, ನಾಗಮಂಗಲದ ನರಸಿಂಹ. ಮೂವರು ಮೂರು ಲೋಕದ ಒಡೆಯಾರೋ. ಕೋಲೆ ಮಾತಾಡುತ್ತಾವೆ, ಕೋಲೆ